ಗುಡ್ ಮಾರ್ನಿಂಗ್ ಮಂಜು. ವೆರಿ ಗುಡ್ ಮಾರ್ನಿಂಗ್ ಬ್ರೋ. ಏನು ರೆಡಿ ಆಗಿಲ್ವಾ? ಯಾವಾಗ ನೀನು ಹೊರಡೋದು? ನಾನು ಮಧ್ಯಾಹ್ನ. ಅಪ್ಪ ಬರ್ತಾರಂತೆ ಕರ್ಕೊ ಹೋಗ್ಲಿಕ್ಕೆ. ಅಣ್ಣ, ಬ್ಯಾಗ್ ಹೊರಗಡೆ ಇಟ್ಟಾಯಿತು. ನನ್ನ ಬ್ಯಾಗು? ಹಾಂ, ಅದು ಇಟ್ಟಾಯಿತು. ಪ್ರೀತಮ್ ಎಲ್ಲೋ? ನಿನ್ನೆಯಿಂದ ನಿಮ್ಮ ಊರಿಗೆ ಬರ್ತೇನೆ ಅಂತ ಇದ್ದ, ಕಾಣಿಸ್ತಾನೆ ಇಲ್ವಲ್ಲ. ಗುಡ್ ಮಾರ್ನಿಂಗ್ ಮಂಜು. ಗುಡ್ ಮಾರ್ನಿಂಗ್ ಯೋಗಿ. ನೀವು ಅವ್ರ ಊರಿಗೆ ಹೋಗಲ್ವೇನು? ನಾನು ಆಲ್ರೆಡಿ ರೆಡಿ ಆಗಾಯಿತು. ಮತ್ತು ಬ್ಯಾಗು ಹೊರಗಡೆ ನಮಗೋಸ್ಕರ ವೇಟಿಂಗ್ ಮಾಡ್ತಾ ಇದೆ. ಹಾಂ, ಓಕೆ. ಮದನೆಲ್ಲ ಹೋದ್ನು? ರೆಡಿಯಾಗಿ ನಮಗೋಸ್ಕರ ವೇಟ್ ಮಾಡ್ತಾ ಇದ್ದಾನೆ. ಹಾಂ ಸರಿ ಯೋಗಿ, ನಾವಿನ್ನು ಬರ್ತೇವೆ. ಓಕೆ ಮಂಜು, ಟೇಕ್ ಕೇರ್. ಬಾಯ್ ಯೋಗಿ. ಬಾಯ್. ಏ, ಆ ಬ್ಯಾಗ್ ಹೊರಗಿಡ. ಬ್ಯಾಗ್ ತಗೊಂಡು ನಾ ಎಲ್ಲಿಗೆ ಹೋಗಲಿ? ಎಲ್ಲಿಗಾರು ಹೋಗು, ನಂಗೆ ಸಂಬಂಧ ಇಲ್ಲ. ಹಾಗಂದ್ರೆ ಹೇಗೆ ರೀ? ನಿಮ್ಮನೆ ನಂಬ್ಕೊಂಡೇ ಅಲ್ಲ ರೀ ನಿಮ್ಮ ಜೊತೆ ಬಂದಿದ್ದು. ನಾ ಬಾ ಅನ್ನ ನಾ ಬಾ ಅನ್ನ ಹೇಳು. ಹಾಡು ಹೇಳೋ ಚಾನ್ಸ್ ಕೊಡಿಸಿ ಅಂತ ನೀನೇ ಅಲ್ಲ ನಾನು ನಿನ್ನ ತಿರುಗ್ತಾ ಇದ್ದಿದ್ದು. ಹಾಗ ಅನ್ಯಾಯವಾಗಿ ಮಾತಾಡಬೇಡ್ರಿ. ನಾನು ಇದೇನೆ ನಿಮ್ಮ ಜೊತೆ ಅಂತ ನೀವು ಹೇಳಿದ್ಮೇಲೆ ಅಲ್ಲ ನಾನು ನಿಮ್ಮ ಜೊತೆ ಬಂದಿರೋದು. ಇವಾಗ ನೀವು ಅರ್ಧ ದಾರಿಲೇ ಕೈ ಬಿಟ್ರೆ ಹೇಗೆ ರೀ? ಆ ಸಣ್ಣ ಮಗುನ ಕರ್ಕೊಂಡು ನಾ ಎಲ್ಲಿ ಅಂತ ಹೋಗ್ಲಿ? ಅವಳನ್ನು ನಾನು ಹೇಗೆ ಸಾಕ್ಲಿ? ನಿನಗೆ ಸಿನಿಮಾದಲ್ಲಿ ಹಾಡ್ಸೋಕೆ ಎಂತೆಂಥವ್ರನ್ನೆಲ್ಲ ಪರಿಚಯ ಮಾಡಿಕೊಟ್ಟೆ. ಆ ಪರಿಚಯನ ಉಪಯೋಗ ಮಾಡ್ಕೊಳ್ದೆ ನಾನು ನಿಂದು ಬೀಳ್ತೀಯಲ್ಲ. ನಿನಗೆ ಹಾಡೋ ಅವಕಾಶ ಸಿಗದಿದ್ರೆ ಅದು ನಿನ್ನ ದುರದೃಷ್ಟ. ನೀನೇನೋ ದೊಡ್ಡ ಸಿಂಗರ್ ಆಗ್ತೀಯ, ನನಗೇನೋ 4 ಕಾಸು ಮಾಡಿಕೊಡ್ತೀಯ ಅಂತ ಮಾಡಿದೆ. ಯಾವುದೂ ಆಗಲಿಲ್ಲ. ಹೋಗಿ. ನಮ್ಮನ್ನ ಹೋಗು ಅನ್ಬೇಡಿ. ನಾನು ಲಹರಿ ನಿಮ್ಗೇನು ದೊಡ್ಡ ಖರ್ಚೇನಲ್ಲ. ಒಂದು ಮೂಲೆಯಲ್ಲಿ ಇದ್ಬಿಡ್ತೀವಿ. ಬೇಕಂದ್ರೆ ಈ ಊರಲ್ಲೇ ನಾನು ಸಂಗೀತ ಪಾಠ ಹೇಳ್ಕೊಡ್ತೇನೆ. ದಯಮಾಡಿ ನಮ್ಮನ್ನ ಮನೆಯಿಂದ ಆಚೆ ಕಳಿಸ್ಬೇಡಿ ಪ್ಲೀಸ್, ಕಳಿಸ್ಬೇಡಿ. ಬಿಡ, ಕಾಲು ಬಿಡ. ಅನಂತಣ್ಣ ಇನ್ನೂ ಬಂದಿಲ್ವಲ್ಲ? ಬರ್ಬೋದೀಗ. ಮುಂದಿರೋದೇನು ಅದು? ಅದು ಸಿರ್ಸಿ ಸಂತೆ ಮಾರ್ಕೆಟ್. ಅಲ್ಲಿ ಗುಡಿ ಥರ ಕಾಣಿಸ್ತಿಲ್ಲ, ಅದೇ ಬಿಡ್ಕಿ ಬೈಲ್ ಸಿರ್ಸಿ ಅಮ್ಮನವ್ರು ಕೊಡಿಸೋದು. ಹಾಂ, ಈ ವರ್ಷ ಜಾತ್ರೆ ಅದೇ ನಿಮ್ಮೂರಾಗೆ? ಈ ವರ್ಷ ಇಲ್ಲ, ಮುಂದಿನ ವರ್ಷ. ಈ ವರ್ಷ ಹೋಳಿ ಮಾತ್ರ. ಒಂದು ವರ್ಷ ಜಾತ್ರೆ, ಮತ್ತೊಂದು ವರ್ಷ ಹೋಳಿ. ಹೋಳಿ ಏನು ಸ್ಪೆಷಲ್ ಇಲ್ಲಿ? ಬೇಡ ವೇಷ. ಇನ್ನು ಶುರು ನೈಟೆಲ್ಲ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅಣ್ಣ, ಅನಂತಣ್ಣ ಬಂದರು. ಸುಮಾರು ಹೊತ್ತಾಯ್ತಾ ಮಂಜು ಬಂದು? ಇಲ್ಲ ಅನಂತಣ್ಣ, ಇವಾಗ ಜಸ್ಟ್ ಬಂದು. ನಾನು ನೀವು ಹಿಂದೆ ಬರ್ತೀರಾ ಹೇಳಿ ಅಲ್ಲೇ ನಿಂತ್ಕೊಂಡಿದ್ದೆ. ಪ್ರಯಾಣ ಆರಾಮಾಗಿತ್ತಾ? ಫುಲ್ ಹ್ಯಾಪಿಯಾಗಿ ಬಂದ್ವಿ. ಅಪ್ಪ ಬರಲಿಲ್ಲ ಅನಂತಣ್ಣ? ಕೋರ್ಟ್ ಕೆಲಸದ ಮೇಲೆ ಅವರು ಸಿರ್ಸಿಗೆ ಬಂದಾರೆ. ಸ್ವಲ್ಪ ಲೇಟ್ ಆಗ್ತದಂತೆ, ಇನ್ನು ಕೆಲಸ ಅದಂತೆ. ಅದಕ್ಕೆ ಮಕ್ಕಳನ್ನ ಮನೆಗೆ ಬಿಟ್ಟು ಬಾ ಅಂದರು. ಸಂಜೆ ಒಳಗೆ ಬಂದುಬಿಡ್ತಾರೆ. ಅನಂತಣ್ಣ, ಇವನು ನನ್ನ ಫ್ರೆಂಡ್ ಪ್ರೀತಮ್ ಅಂತ. ನಮ್ಮೂರು ತೋರಿಸುವ ಹೇಳಿ ಕರ್ಕೊಬಂದೆ. ಓ ಹೌದಾ, ಚಲೋ ಆಯಿತು. ಬರ್ರಿ ಹೋಗುವ. ಸಿರಿ, ಹೌ ಆರ್ ಯು? ನಾನಿಷ್ಟು ಚೆನ್ನಾಗಿದ್ದೇನೆ. ಅಮ್ಮೋರೆ, ಮಕ್ಕಳು ಬಂದ್ರು. ಬಾರಿ ಸುಶೀಲಾ, ಮಕ್ಕಳು ಬಂದ್ರಂತೆ. ಹಾ ಅತ್ತೆ. ರಂಜನಣ್ಣ, ಮದನಣ್ಣ, ಆರಾಮಾಗಿದ್ದೀರಾ? ನಾವು ಆರಾಮಾಗಿದ್ದೀವಿ. ನೀನಾಗಿದೀಯಾ? ನಾನು ಸೂಪರ್. ಏನು ರಾಣಿ ಅಕ್ಕ, ಆರಾಮಾಗಿದೆಯಾ? ಹಾ, ನಾ ಆರಾಮಾಗಿದ್ದೇನೆ. ನೀವೇನು ಇಷ್ಟು ಸಪೂರಾಗಿದ್ದೀರಾ? ಇನ್ನು ಅಜ್ಜಿ ಕೈ ರುಚಿ ತಿಂದು ದಪ್ಪ ಆಗೋದೆ. ಹಾ ಸರಿ ಸರಿ, ನೀವು ಒಳಗೆ ಹೋಗಿರಿ, ನಾನು ಬ್ಯಾಗ್ ತಗೋಬರ್ತೆ. ಹಾಂ ಅಕ್ಕ. ಅಜ್ಜಿ, ಅಮ್ಮ, ಆರಾಮಿದ್ದೀರಾ? ಹಾ, ನಾನು ಆರಾಮಾಗಿದ್ದೇನೆ. ಏನೂ ತೊಂದರೆ ಆಗಲಿಲ್ವಲ್ಲ? ಆರಾಮಾಗಿ ಬಂದ್ರಿ ಅಲ್ಲ? ಹಾಂ ಅಜ್ಜಿ, ಆರಾಮಾಗಿ ಬಂದ್ವಿ. ಮದನ, ರಂಜನಾ, ಆರಾಮಿದ್ದೀರಾ? ಆರಾಮಾಗಿದ್ದೀವಿ. ನೀವು ಆರಾಮಾಗಿದ್ದೀರಾ? ಹಾ, ಆರಾಮಾಗಿದ್ದೇನೆ. ಅಜ್ಜಿ,
ನನ್ನ ಫ್ರೆಂಡ್ ಪ್ರೀತಮ್ ಅಂತ ಹೇಳ್ತಿದ್ನಲ್ಲ, ಇವನೇ. ಅಜ್ಜಿ, ಆಂಟಿ, ಆರಾಮಿದ್ದೀರಾ? ಹಾ, ಆರಾಮಿದ್ದೇವೆ. ಬರ್ರಿ ಮಕ್ಕಳ. ಹೋಗಿ ಮಕ್ಕಳ, ಸ್ನಾನ ಮಾಡ್ಕೊ ಬರ್ರಿ, ತಿಂಡಿ ತಿನ್ನೋರಂತೆ. ಅಣ್ಣ, ಅಜ್ಜಿ ಇಷ್ಟ ಅಂಟ್ಲಕಾಯಿ ಒಟ್ಟು ಮಾಡಿ ಇಟ್ಟಿದ್ದಾಳೆ ನಿಮ್ ತಲೆಗೆ ಹಚ್ಚೋಕೆ. ಹುಚ್ಚುಡುಗಿ, ಇರು ಮಾಡ್ತೇನೆ ನಿಂಗೆ. ಅಮ್ಮ, ಹಾಗಿದ್ರೆ ಮದನಣ್ಣನ ಸಾಬು ಪುಡಿ ಹಾಕಿ ಚೆನ್ನಾಗಿ ನೆನೆಸಿ ದೋಬಿ ಕೊಟ್ಟು ಕಳ್ಸಿದ್ರಾಯ್ತು. ಚಲೋ ತಿಕ್ ಕೊಡ್ತಾರೆ. ಹಾಸ್ಟೆಲಲ್ಲಿ ಮದನಣ್ಣ 3 ದಿನಕ್ಕೊಂದ್ಸಲ ಸ್ನಾನ ಮಾಡ್ತಾನೆ. ಏಯ್, ನನ್ನ ಬಗ್ಗೆ ಹೇಳ್ತೀನೋ? ನಾನಲ್ಲ ಅದು, ನೀನು 3 ದಿನಕ್ಕೊಂದ್ಸಲ ಸ್ನಾನ ಮಾಡೋದು ನೀನೇ, ನಾನಲ್ಲ. ಹಾಸ್ಟೆಲ್ನಲ್ಲೂ ಹೀಗೆ ಜಗಳ ಆಡ್ತಾ ಇರ್ತಾರಮ್ಮ. ಅವನೇನೋ ನಂಗೆ ಬಂದು ಕರೀತಾನೆ, ನಾನು ಓದ್ ಮಾತ್ರ ಡಿಸ್ಟರ್ಬ್ ಆಗೋಗ್ತದೆ. ಹೌದೇನ್ರೋ? ಯಾಕ್ರೋ ಜಗಳ ಮಾಡ್ತೀರಾ? ನಾನಲ್ಲ ಅಜ್ಜಿ, ಇವನೇ ಎಲ್ಲ ಮಾಡೋದು. ನಾನಲ್ಲ, ನೀನು. ಹಾ, ಸರಿ ಸರಿ, ನೀವು ಹೋಗಿ ಸ್ನಾನ ಮಾಡ್ಕೊ ಬರ್ರಿ, ಇಲ್ಲೇ ಜಗಳ ಆಡೋದೇ ಆಯ್ತು. ರಾಣಿ, ಬೇಗ ತಿಂಡಿ ಸ್ವೀಟ್ ಎಲ್ಲ ರೆಡಿ ಮಾಡು. ಹಾ ಮೋರೆ. ಬನ್ನಿ ಮಕ್ಕಳ. ಮದನ, ಮಂಜು, ರಂಜನ್, ಸಿರಿ, ಪ್ರೀತಮ್, ಬನ್ನಿ ಮಕ್ಕಳ, ಸ್ವೀಟ್ ತಿನ್ನೋರಂತೆ. ಹಾ, ಎಲ್ಲ ನಿಮ್ಗೆ. ತಗೊಳ್ರಿ ತಗೊಳ್ರಿ. ಅಮ್ಮ, ಸ್ವಲ್ಪ ಸ್ವೀಟ್ ನ ಎದ್ರ ಮನೆ ಪಾಪುಗೆ ಕೊಟ್ಟು ಬರ್ಲಾ? ಮತ್ತೆ ಶುರು ಮಾಡ್ತೀಯ ನೀನು? ಯಾವ ಪಾಪು? ಮಂಜು ಅಣ್ಣ, ಎದ್ರ ಮನೆಗೊಂದು ಪಾಪು ಬಂದಿದೆ. ಮಂಜು, ಅವ್ರ ಸವಾಸ ಬೇಡ ನಮಗೆ. ಮೊದಲೇ ಆ ಗುರುಮೂರ್ತಿ ಒಳ್ಳೆಯವನಲ್ಲ. ಸಿರಿ ಏನಾದರೂ ಆ ಸ್ವೀಟ್ ಒಯ್ದ್ರೆ ಅವನೇನಾದರೂ ಹೇಳೇ ಹೇಳ್ತಾನೆ. ನಾನು ಜೊತೆ ಹೋಗ್ತೇನೆ ಅಜ್ಜಿ, ಏನೂ ಅನ್ನಲ್ಲ ಬಿಡು. ನೀನು ಸ್ವೀಟ್ ಕೊಡಮ್ಮ. ಹಾ, ತಗೋ. ಕೊಟ್ಟು ಬರುವ. ಹುಷಾರು ಮಂಜು, ಅವನು ಸಿರಿಗೆ ಒಂದು ಮಾತು ಹೇಳಿದ್ರು ನಾನು ಸುಮ್ಮನೆ ಇರಲ್ಲ. ಅಲ್ಲಿ ನೋಡೋಣ, ಅಲ್ಲಿ ಕುಂತಿದ್ದಾಳಲ್ಲ, ಅದೇ ಪಾಪು. ನಾನಿಲ್ಲೇ ಇರ್ತೇನೆ, ನೀವು ಹೋಗಿ ಕೊಟ್ಟು ಬಾ. ನಾನು ಒಬ್ಳೇನಾ? ಆ ಗುರುಮೂರ್ತಿ ಅಂಕಲ್ ಬಂದ್ರೆ? ಆವಾಗ ನಾ ಬರ್ತೇನೆ, ನೀವು ಹೋಗಿ ಕೊಟ್ಟು ಬಾ. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.